ಅಪಘಾತದ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದ್ವಿ. ಸಾವಿನ ಸಂಖ್ಯೆ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಅಧಿಕಾರಿಗಳು ಸಚಿವರಲ್ಲೇ ಗೊಂದಲ. ಒಟ್ಟು 9 ಜನ ಮೃತಪಟ್ಟಿದ್ದಾರೆ ಅಂತ ಐಜಿಪಿ ಬೆಳಗ್ಗೆ ಮಾಹಿತಿ ಕೊಟ್ಟಿದ್ರು ರವಿಕಾಂತೇಗೌಡ. 9 ಅಲ್ಲ 5 ಪ್ರಯಾಣಿಕರು ಅಂತ ಈಗ ಸಾರಿಗೆ ಸಚಿವರು ಹೇಳ್ತಿದ್ದಾರೆ. 3 ಪ್ರಯಾಣದ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸಿದಂತ ಸಚಿವರು ಮಿಸ್ ಆಗಿರುವಂತ 3 ಬಗ್ಗೆ ಮುಂದುವರೆದಂತ ಹುಡುಕಾಟ. ಸೊ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಮತ್ತು ಸಚಿವರ ನಡುವೆ ಸ್ವಲ್ಪ ಗೊಂದಲ ಇದೆ. ಸೊ ಯಾರ ನಂಬರ್ನ ನಾವು ಈಗ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ. ಸೊ ಬೆಳಗ್ಗೆ ಅಷ್ಟೇ ನಾವು ಕೂಡ ದೃಶ್ಯದಲ್ಲಿ ತೋರಿಸಿದ್ವಿ. ಒಂದು 4 ರಿಂದ 5 ಮೃತದೇಹ ಅಲ್ಲಿ ಹೊರಗಡೆ ಇಟ್ಟಿದ್ದನ್ನು. ಅದಾದ್ಮೇಲೆ ಉಳಿದಂಥ 3-4 ಜನರ ಬಗ್ಗೆ, ಅಂದರೆ ಇಲ್ಲಿ 9 ಅಂತಂದರೆ 8 ಬಸ್ನ ಪ್ರಯಾಣಿಕರು ಪ್ಲಸ್ 1 ಕಂಟೈನರ್ನ ಚಾಲಕ ಅಂತ ಇದ್ದಿದ್ದು ಬೆಳಗ್ಗೆ. ಆದರೆ ಈಗ ಈ ಸಂಖ್ಯೆಯಲ್ಲಿ ಸ್ವಲ್ಪ ಗೊಂದಲ ಇದೆ. ಸೊ ಮಿಸ್ ಆಗಿರುವ 3 ಬಗ್ಗೆ ಹುಡುಕಾಟ ಮುಂದುವರಿತಾ ಇದೆ. ಸೊ ನಿನ್ನೆ ರಾತ್ರಿ ಸುಮಾರು 2 ಗಂಟೆಗೆ ಆದಂಥ ಅಪಘಾತ ಇದೆ. 8:15 ಬೆಂಗಳೂರು ಬಿಟ್ಟಂಥ ಬಸ್ ಅದಾದ ನಂತರ ಹಿರಿಯೂರು ಬಳಿ ಪಾಸ್ ಆಗಬೇಕಾದ್ರೆ ಕಂಟೈನರ್ ಡಿಕ್ಕಿ ಹೊಡೆದು ಸೀಬರ್ಡ್ನಲ್ಲಿದ್ದಂಥ ಪ್ರಯಾಣಿಕರು ಸಾವನ್ನಪ್ಪಿದ್ರು. ಭಾಳಷ್ಟು ಜನರಿಗೆ ಗಾಯ ಆಗಿದೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಕೂಡ. ಸದ್ಯಕ್ಕೆ ಲಭ್ಯವಾಗ್ತಿರುವಂಥ ಮಾಹಿತಿ ಪ್ರಕಾರ ಸಾವನ್ನಪ್ಪಿರೋರ ಸಂಖ್ಯೆಯಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತಾ ಇದೆ. ಅಂದರೆ ಅದು ಕರೆಕ್ಟಾಗಿ ಎಕ್ಸಾಕ್ಟ್ ನಂಬರ್ ಏನು ಅನ್ನೋದು ಈಗ ಗೊತ್ತಾಗಬೇಕಾಗಿದೆ. ಸೊ ಪ್ರಯಾಣಿಕರ ಮೃತದೇಹಗಳನ್ನು ಆ್ಯಂಬುಲೆನ್ಸ್ಗೆ ಹಾಕ್ತಿರುವಂಥ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಅಪಘಾತ ನಡೆದಂಥ ಸ್ಥಳ ಗೊರ್ಲತ್ತು, ಚಿತ್ರದುರ್ಗದ ಬಳಿ. ಈ ಹಿರಿಯೂರು ಶಿರಾ ಹೈವೇ ಬಳಿ ಸಾಕಷ್ಟು ಅಪಘಾತಗಳಾಗ್ತಾ ಇರುತ್ತೆ. ಹಿಂದೆ ಕೂಡ ಈ ಮೆಟ್ಗುರ್ಕೆ ಬಳಿ ಕೂಡ ಒಂದು ಆಗಿತ್ತು ಅಪಘಾತ. ಸೊ ಇಲ್ಲಿ ಕೂಡ ನಾವೀಗ ನೋಡ್ತಾ ಇದ್ದೀವಿ ಇದೇ ಭಾಗದಲ್ಲಿ ಮತ್ತೊಂದು ಅಪಘಾತ. ಡಿವೈಡರ್ನ ಹತ್ತಿ ಕಂಟೈನರ್ ಬಂದು ಸೀಬರ್ಡ್ ಬಸ್ಗೆ ಡಿಕ್ಕಿ ಹೊಡೆದಂಥ ಪರಿಣಾಮ, ಅದು ಕೂಡ ಸೀದಾ ಬಂದು ಬಸ್ನ ಈ ನಡುಭಾಗಕ್ಕೆ ಬಂದು ಹೊಡೆದಿದೆ. ಓರ್ವ ಟ್ರಕ್ ಚಾಲಕ ಸೇರಿ 5 ಮೃತದೇಹ ಪತ್ತೆಯಾಗಿದೆ. ಸೀಬರ್ಡ್ ಬಸ್ನಲ್ಲಿದ್ದ ಇನ್ನೂ 3 ಮಿಸ್ಸಿಂಗ್ ಇದ್ದಾರೆ. ಈ ಸೀಬರ್ಡ್ ಹತ್ತಂತ ಪ್ರಯಾಣಿಕರ ಲಿಸ್ಟ್ ಅನ್ನು ತೆಗೆದು ನೋಡಿದಾಗ 3 ಜನರ ಬಗ್ಗೆ ಈಗ ಮಿಸ್ಸಿಂಗ್ ಇದ್ದಾರೆ. ಏನಾಗಿದ್ದಾರೆ, ಏನು ಘಟನೆ ಸಂದರ್ಭದಲ್ಲಿ ಬೇರೆ ಬೇರೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಾಗಾಗಿ ಈ ಸಂಖ್ಯೆಯನ್ನು ಕೂಡ ನೋಡ್ತಿದ್ದಾರೆ. ಯಾವ ಆಸ್ಪತ್ರೆಗೆ ಎಷ್ಟು ಜನ ಹೋದ್ರು, ಹಿರಿಯೂರಿಗೆ ಎಷ್ಟು ಜನ ಹೋದ್ರು, ಯಾವ ಆಸ್ಪತ್ರೆಗೆ. ಯಾಕಂದರೆ ಪ್ಯಾನಿಕ್ ಆಗಿರುತ್ತೆ ಆ ಸಂದರ್ಭದಲ್ಲಿ. ಕೂಡಲೇ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವಂಥ ಒಂದು ಧಾವಂತದಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಸೊ ಹಾಗಾಗಿ ಎಕ್ಸಾಕ್ಟ್ ನಂಬರ್ ಏನು ಆಗಿದೆ ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗಬೇಕಾಗಿದೆ. ಸೊ ಪೊಲೀಸರಿಂದ ಪತ್ತೆ ಕಾರ್ಯ ಈಗ ಮುಂದುವರಿತಾ ಇದೆ. ನಿಮಗಾಗಲೇ ಫೋಟೋವನ್ನು ಕೂಡ ತೋರಿಸ್ತಾ ಇದ್ವಿ ನಾವು. ಒಂದಷ್ಟು ಸ್ನೇಹಿತರು ಕೂಡ ಹೋಗ್ತಾಯಿದ್ರು, ಈ ಒಂದು ಟ್ರಿಪ್ ಹೋಗ್ತಾಯಿದ್ರು ಅಂತ. ಕ್ರಿಸ್ಮಸ್ ರಜೆ ಇದ್ದಂಥ ಕಾರಣ ಸಾಲು 4 ರಜೆ ಇದೆ. ಗುರುವಾರ ಇವತ್ತೊಂದು ರಜೆ, ನಾಳೆ ಏನಾದರೂ ಒಂದು ರಜೆ ಮಾಡಿಬಿಟ್ರೆ ಶುಕ್ರವಾರ, ಶನಿವಾರ ಭಾನುವಾರ ಹೇಗಿದ್ದರೂ ಕೂಡ ವೀಕೆಂಡ್ನ ರಜೆ ಇರುತ್ತೆ ಅಂತ ಭಾಳಷ್ಟು ಮಂದಿ ಪ್ಲ್ಯಾನ್ ಮಾಡಿಕೊಂಡು ನಿನ್ನೆ ಸಂಜೆ ನಂತರ ಹೆಚ್ಚಿನ ಟ್ರಾಫಿಕ್ ಕೂಡ ಬೆಂಗಳೂರಿನಲ್ಲಿತ್ತು. ಮೆಜೆಸ್ಟಿಕ್ ಕನೆಕ್ಟ್ ಆಗುವಂಥ ಎಲ್ಲ ರಸ್ತೆಗಳು ಕೂಡ ನಿನ್ನೆ ಸಂಜೆ ಆಲ್ಮೋಸ್ಟ್ ಒಂದು 9-10 ಗಂಟೆ ನಂತರ ಟ್ರಾಫಿಕ್ ಹೆಚ್ಚಿತ್ತು. ಅದಕ್ಕೆ ಕಾರಣ ಬಹುತೇಕ ಎಲ್ಲರೂ ಕೂಡ ಊರಿಗೆ ಹೋಗುವಂಥವ್ರು, ವೀಕೆಂಡ್ನ ಪ್ಲ್ಯಾನ್ ಮಾಡಿಕೊಳ್ಳುವಂಥವ್ರು ಹೊರಟಿದ್ರು. ಅದೇ ರೀತಿ ಈ ಬಸ್ ಕೂಡ ಹೊರಟಿತ್ತು. ಗೋಕರ್ಣಕ್ಕೆ 25 ಮಂದಿ ಟಿಕೆಟ್ ಬುಕ್ ಮಾಡಿರ್ತಾರೆ, 2 ಕುಮಟಾಕ್ಕೆ, 2 ಶಿವಮೊಗ್ಗಕ್ಕೆ. ಆದರೆ ಹಿರಿಯೂರಿನ ಬಳಿ ಬರಬೇಕಾದ್ರೆ ಈ ಒಂದು ಲಾರಿ ಯಮ ಸ್ವರೂಪಿಯಾಗಿ ಎದುರುಗಡೆ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಚಾಲಕನಿಗೂ ಕೂಡ ಹೆಚ್ಚಿನ ಟೈಮ್ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಏಕಾಏಕಿ ಒಂದು ಆ್ಯಾವ್ರೇಜ್ ಒಂದು 100ರ ಸ್ಪೀಡಲ್ಲಾದರೂ ಮಿನಿಮಮ್ ಇರ್ತಾರೆ, ಕಡಿಮೆ ಅಂದರೂ ಕೂಡ 80-100ರಲ್ಲಿ ಹೈವೇಲಿ ಹೋಗ್ತಾರೆ. ಇನ್ನು ಹಾಸನ ಮೂಲದ 2 ಯುವತಿಯರು ನಾಪತ್ತೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಚನ್ನರಾಯಪಟ್ಟಣ ತಾಲೂಕಿನ ಅಂಕನಹಳ್ಳಿಯ ನವ್ಯ ಹಾಗೆ ಮಾನಸ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥ ನವ್ಯ ಮತ್ತು ಮಾನಸ, ಇಬ್ಬರ ಬಗ್ಗೆ ಕೂಡ ಈಗ ಸುಳಿವು ಸಿಗ್ತಾ ಇಲ್ಲ. ಏನಾದರೂ ಆಸ್ಪತ್ರೆಗೆ ಎಲ್ಲಾದರೂ ಹೋಗಿ ದಾಖಲಾಗಿದ್ದಾರೆ, ಮಾಡಿದ್ದಾರೆ ಯಾರಾದರೂ ಆ ಸಂದರ್ಭದಲ್ಲಿ, ಅಥವಾ ಏನಾದರೂ ಇಲ್ಲೇ ಏನಾದರೂ ಆಗಿರಬಹುದಾ ಅನ್ನೋದ್ರ ಬಗ್ಗೆ ಈಗ ಇನ್ನೂ ಪ್ರಶ್ನೆ ಇದೆ. ಅಪಘಾತದಲ್ಲಿ ಬದುಕುಳಿದವ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಇದ್ವಿ. ಕೆಲವರು ಇಮಿಡಿಯೇಟ್ ಆಗಿ ಅಲ್ಲಿ ಕಿಟಕಿ ಮೂಲಕ, ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಹೊರಗಡೆ ಬರುವಂಥ ಪ್ರಯತ್ನ ಮಾಡಿ ಬಚಾವ್ ಆಗಿದ್ದಾರೆ. ಸೊ ಆದರೆ ಕೆಲವರು ಹಾಸನದ ನವ್ಯ ಅನ್ನೋರು, ಮಾನಸ ಅನ್ನೋರು ಇಬ್ಬರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಗಳು. ಸೊ ಅವರು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿಲ್ಲ. ಸೊ ಚಿತ್ರದುರ್ಗದ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಈಗ ಸಿಗ್ತಾ ಇರೋದು. ಹಾಸನ ಮೂಲದ 2 ಯುವತಿಯರು ನಾಪತ್ತೆ ಆಗಿದ್ದಾರೆ. ಒಬ್ಬರು ನವ್ಯ, ಮತ್ತೊಬ್ಬರು ಮಾನಸ, ಇಬ್ಬರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್. ಚನ್ನರಾಯಪಟ್ಟಣ ತಾಲೂಕಿನ ಅಂಕನಹಳ್ಳಿಯ ನವ್ಯ, ಸೊ ಅವರು ಕೂಡ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಬಸ್ ಹತ್ತಿರೋದಂತೂ ಹೌದು, ಯಾಕಂದರೆ ರಿಸರ್ವೇಷನ್ ಮಾಡಿರುವಂಥ ಆ ಲಿಸ್ಟನ್ನು ತೆಗೆದು ನೋಡಿದಾಗ ಎಲ್ಲರ ಹೆಸರಿದೆ. ಆದರೆ ಇಲ್ಲಿ ಅಪಘಾತ ಆದ ನಂತರ
ಇವರೆಲ್ಲಿ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗಬೇಕಾಗಿದೆ. ಸೊ ನಾವೀಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಚಿತ್ರದುರ್ಗದ ಘಟನೆ ಸಂಬಂಧಪಟ್ಟ ಹಾಗೆ ಹಾಸನ ಮೂಲದ ಇಬ್ಬರು ಯುವತಿಯರು ನಾಪತ್ತೆ ಆಗಿದ್ದಾರೆ. ಜೊತೆಗೆ ಈ ಸಾವಿನ ಸಂಖ್ಯೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ಗೊಂದಲ ಇದೆ. ಸಾರಿಗೆ ಸಚಿವರು ಒಂದು ಇನ್ಫಾರ್ಮೇಷನ್ ಕೊಟ್ಟರು. ಇನ್ನೊಂದು ಕಡೆ ಬೆಳಗ್ಗೆ ರವಿಕಾಂತೇಗೌಡರು ಕೂಡ ಏನು IGP ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಎರಡೂ ಸಂಖ್ಯೆಯಲ್ಲೂ ಕೂಡ ಒಂದು ಸ್ವಲ್ಪ ಚೇಂಜಸ್ ಕಂಡು ಬರ್ತಾ ಇದೆ. ಮಿಸ್ ಆಗಿರುವಂಥ ಮೂವರ ಬಗ್ಗೆ ಈಗ ಹುಡುಕಾಟ ಮುಂದುವರಿತಿದೆ. ಜೊತೆಗೆ ಯಾರ್ಯಾರು ಬದುಕುಳಿದಿದ್ದಾರೆ ಅವ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ ಬಸ್ ಅಪಘಾತದಲ್ಲಿ. ಈಗ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಿ ಸುಧಾಕರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಧಾಕರ್ ಅವರೀಗ ನಾವು ನೋಡ್ತಾ ಇದ್ದೀವಿ ಅಪಘಾತ ಈ ಭಾಗದಲ್ಲಿ ಹೆಚ್ಚಿನ ಅಪಘಾತಗಳು ಹಿಂದಿನಿಂದಲೂ ಕೂಡ ಆಗ್ತದೆ, ನಿಮಗೇನು ಗೊತ್ತಿಲ್ಲದೆ ಇರುವಂಥ ವಿಚಾರ ಅಲ್ಲ. ಆದರೆ ನೆನ್ನೆಯದ್ದು ಮಾತ್ರ ನಿಜಕ್ಕೂ ಭಾಳ ಬೇಸರ ತರಿಸುವಂಥದ್ದು. ಎಲ್ಲರೂ ಕ್ರಿಸ್ಮಸ್ ಹಬ್ಬದ ಒಂದು ಖುಷಿಯಲ್ಲಿ ಅಥವಾ ರಜೆಯ ಒಂದು ಖುಷಿಯಲ್ಲಿದ್ದರು, ಮನೆಗೆ ಹೋಗಬೇಕು ಅಂತ ಈ ಥರ ಆಗೋಯ್ತು. ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯಿತು ಅಂತ ಮಾಹಿತಿ? ನನಗೆ ಬೆಳಗಿನ ಜಾವ 4 ಗಂಟೆಗೆ ಗೊತ್ತಾಯ್ತು. 4 ಗಂಟೆಗೆ ಗೊತ್ತಾಯ್ತು. ಹೌದು. ಸೊ ಇದು ಮೊದಲನೇದಾಗಿ ಇದು ದುರದೃಷ್ಟಕ. ನಾನು ಈ ಒಂದು ಅಪಘಾತದಲ್ಲಿ ಇರೋದರಿಗೆ ಸಂತಾಪವನ್ನು ಸೂಚಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಏನು ಇವತ್ತು 4 ಜನ ಮತ್ತು ಡ್ರೈವರ್ ಒಟ್ಟು 5 ಜನ ಮೃತರಾಗಿದ್ದಾರೆ. ಈಗ ಎಲ್ಲ ಬಿಕ್ಕಿದವರೆಲ್ಲರೂ ಸಹ ಜೀವಕ್ಕೆ ತೊಂದರೆ ಇಲ್ಲದೆ ಹೊರಗೆ ಬರ್ತಿದ್ದಾರೆ. ಸುಧಾಕರ್ ಅವರೀಗ ಈ ಸಂಖ್ಯೆ ಸಂಬಂಧಪಟ್ಟಾಗ ಸ್ವಲ್ಪ ಗೊಂದಲ ಇದೆ. ಸೊ ನೀವೇನಾದ್ರೂ ಕ್ಲಿಯರ್ ಮಾಡ್ಬೋದಾ? ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಏನು? ನಾನು ಹೇಳ್ತಾ ಇರೋದು ಎಷ್ಟು 4 ಜನ ಬಸ್ಸಲ್ಲಿ ಎಕ್ಸ್ಪೈರ್ ಆಗಿದ್ದಾರೆ. ಲಾರಿ ಡ್ರೈವರು ಸೇರಿ 5 ಮರಣ ಹೊಂದಿದ್ದಾರೆ. 5 ಜನ. 5. ಓಕೆ. ಅದನ್ನ ಹೊರತಾಗಿ ಈಗ ಆಸ್ಪತ್ರೆಯಲ್ಲಿ ಎಷ್ಟು ಜನ ಇದ್ದಾರೆ? ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಜನ? ಈಗ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ಹಿರಿಯೂರು ಹಾಸ್ಪಿಟಲ್ 12 ಜನ ಸೇರಿದ್ರು. ಹಿರಿಯೂರಲ್ಲಿ 12. ಓಕೆ. ಆಮೇಲೆ ಸಿರಾದಲ್ಲಿ 18-20 ಜನ. ಅಲ್ಲಿ ಎಲ್ಲರೂ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಒಬ್ಬರು ಮಾತ್ರ ಹಿರಿಯೂರಲ್ಲಿ ಒಂದು ಮಗು ಮಾತ್ರ ಇದೆ. ಹಿರಿಯೂರಲ್ಲಿ 18-20. ಇದು ಶಿರಾದಲ್ಲಿ ಎಷ್ಟು? 18-20 ಸುಧಾಕರ್ ಅವರೇ? 18-20. ಬಟ್ ಅಲ್ಲಿ ಹಾಸ್ಪಿಟಲ್ ಯಾರು ಇಲ್ಲ, ಡಿಸ್ಚಾರ್ಜ್ ಆಗಿದ್ದಾರೆ. ಒಂದು ಪೇಷಂಟ್ ಮಾತ್ರ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದೆ. ಒಬ್ರು ವಿಕ್ಟೋರಿಯಾಗೆ. ಹೌದು. ಓಕೆ. ಇಷ್ಟು ವಿಚಾರ. ಇನ್ನು ನಾವು ಮುಖ್ಯಮಂತ್ರಿ ಜೊತೆ ಮಾತಾಡಿದ್ದೇನೆ. ಪರಿಹಾರ ಶೀಘ್ರದಲ್ಲೇ ನಾವು ಆಗಿರ್ತಕ್ಕಂಥ ಕುಟುಂಬಗಳಿಗೆ ಶಕ್ತಿ ಬರೆಸುವ ಜೊತೆಗೆ ಸರ್ಕಾರದ ಸಂತಾಪ ಸೂಚಿಸಿದೆ. ಪರಿಹಾರದ ಸಹ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅದನ್ನು ಘೋಷಣೆ ಮಾಡಿ. ಈಗ ಶಿರಾದವರು ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಹೇಳಿದ್ರೆ, ಹಿರಿಯೂರಲ್ಲಿರುವಂತಹ 12 ಜನರಲ್ಲಿ ಒಂದು ಮಗು ಇದೆಯಾ? ಒಂದು ಹುಡುಗಿ ಇದೆ. ಓಕೆ. ಕಾಲ್ ಫ್ರಾಕ್ಚರ್ ಆಗಿದೆ, ಸಂಬಂಧಪಟ್ಟರು ಬರ್ತಾರೆ. ಇನ್ನು 4 ಜನರದ್ದು ಏನು ಕರಕಲಾಗಿದೆ, ಅವ್ರದ್ದು DNA ಪರೀಕ್ಷೆ ಮಾಡಕ್ಕೆ ರೆಡಿ ಮಾಡ್ತಾರೆ. ಅವ್ರು ಕರಕಲಾಗಿ ಹೋಗಿದ್ರೆ ಪುತ್ರ ಸಿಗ್ತಾ ಇಲ್ಲ. ಡ್ರೈವರ್ ಮಾತ್ರ ಟ್ರೇಸ್ ಔಟ್ ಆಗಿದೆ. ಅವ್ರ ಜೋಬಲ್ಲಿ DL ಇದೆ. ಸೊ ಅವರು ಮಾತ್ರ ಐಡೆಂಟಿಫೈ ಆಗಿದೆ. ಅದು ಏನಾಗಿದೆ ಅಂತ ಏನಾದ್ರು ಗೊತ್ತಾಗಿದೆ? ಏನಾದ್ರು ವೆಹಿಕಲ್ ಅಲ್ಲೇ ಫಾಲ್ಟ್ ಇತ್ತಾ, ನಿದ್ದೆಯಲ್ಲಿದ್ರ? ಅದು ಲಾರಿ ಮೇಲೆ ಪೊಲೀಸ್ನವ್ರು ಮಾಹಿತಿ, ಲಾರಿ ಎದುರುಗಡೆಯಿಂದ ಬರ್ತಕ್ಕಂಥ ಟ್ಯಾಂಕರ್ ಡಿವೈಡರ್ನ ನಿದ್ದೆಗಣ್ಣಲ್ಲಿ ಡಿವೈಡರ್ನ ಕ್ರಾಸ್ ಮಾಡ್ಕೊಂಡು ಬಂದು ಬಸ್ಸಿನ ಡೀಸೆಲ್ ಟ್ಯಾಂಕಿ ಹೊಡೆದಿದ್ದಾರೆ. ಓಕೆ. ಅವಾಗ ಅದು ಹತ್ಕೊಂಡು ಹೊಡೆದಿದೆ. ಆಕ್ಚುಲಿ ಹಿಂದೆ ಒಂದು ಸ್ಕೂಲ್ ಬಸ್ ಬರ್ತಾ ಇತ್ತು, ಅದ್ರಲ್ಲಿ 45 ಜನ ಮಕ್ಕಳಿದ್ರು. ಹೌದು. ಅವರು ಸಹ ಅವನು ಡಿವೈಡರ್ ಲೆಫ್ಟಿಗೆ ತಗೊಂಡು ಅವನು ಸೈಡ್ ರೋಡಲ್ಲಿ ಹೊರಟೋಗ್ಬಿಡ. ಓಕೆ. ಅದೊಂದು ಅದೃಷ್ಟವಶಾತ್ ಎಸ್ಕೇಪ್ ಆಗಿತ್ತು. ಏನೂ ಆಗಿಲ್ಲ. ಹೌದು. ಹೌದು. ಒಟ್ಟು 5 ಡೆತ್. 5 ಡೆತ್ ಆಗಿದೆ. ಒಬ್ಬ ಡ್ರೈವರ್, ಅದರಲ್ಲಿ 4 ಪ್ಯಾಸೆಂಜರ್ಸ್. ಹೌದು. ಅದು ಇನ್ನೂ ಗೊತ್ತು ಸಿಗ್ತಾ ಇಲ್ಲ. DNA ಚೆಕ್ ಮಾಡ್ಬಿಟ್ಟು ಸಂಬಂಧಪಟ್ಟ ವಾರದಾರಿ ಕೊಡ್ತಾರೆ. ಈಗ ಅವರ ಮನೆಯವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ, ಹೇಗೆ ಅವ್ರಿಗೆ ನಂಬರ್? ಎಲ್ಲರೂ ಬಂದೇ ಬರ್ತಾರೆ ಈಗ. ಅಲ್ಲಿಗೆ ಬರ್ತಾರೆ. ಬಸ್ಸಲ್ಲಿ ಎಲ್ಲರಿಗೂ ಮಾಹಿತಿ ಇರುತ್ತೆ. ಅವ್ರು ವಾರಸದಾರ ಬಂದಾಗ ಅವ್ರು DNA ಮ್ಯಾಚ್ ಮಾಡಿ ಅವ್ರ ಸಂಬಂಧಪಟ್ಟ ಕೊಡ್ತಾರೆ. ಓಕೆ. ಇವರು ಸಾರಿಗೆ ಸಚಿವರ ಜೊತೆ ಮಾತಾಡ್ತಿದ್ದೀರಾ? ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಸಾರಿಗೆ ಸಚಿವರ? ಹೌದು. CM ಆಫೀಸಲ್ಲಿ ಮಾತಾಡಿದ್ದೀನಿ ಅಷ್ಟೇ. CM ಆಫೀಸಲ್ಲಿ ಮಾತಾಡಿದ್ದೀರಾ? ಬಟ್ ಈ ಭಾಗದಲ್ಲಿ ಸ್ವಲ್ಪ ಅಪಘಾತಗಳು ಹೆಚ್ಚಾಗುತ್ತೆ ಅಲ್ವಾ ಸುಧಾಕರ್ ಅವರೇ? ನಿಮಗೆ ಗೊತ್ತಿರೋ ಹಾಗೆ ಶಿರಾ ಭಾಗ, ಹಿರಿಯೂರು, ನ್ಯಾಚುರಲಿ ಹೈವೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಭಯಂಕರ ಟ್ರಾಫಿಕ್ ಇದೆ. ಓಕೆ. ಎಲ್ಲ ಕಡೆನೂ ಈಗ ಸ್ವಲ್ಪ ನಮ್ಮ ಶಿರಾ ಬಾರ್ಡ್ರಿಗೂ ನಮಗೂ ಒಂದು 8-10 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ. ಓಕೆ. ಹೈವೇದಲ್ಲಿ
ಮಾಮೂಲಾಗಿ ಬಟ್ ಇದು ವಿಚಿತ್ರ. ಹೌದು ಹೌದು ಟ್ಯಾಂಕರಿಗೆ ಡಿವೈಡರ್ ಹೊಡ್ಕೊಂಬಂದು ಕ್ರಾಸ್ ಮಾಡ್ಕೊಂಬಂದು ಡೀಸೆಲ್ ಟ್ಯಾಂಕಿಗೆ ಹೊಡ್ತದೆ ಬಾಗಿ ದುರಾದೃಷ್ಟ. ನಿಜ ನಿಜ. ಆಕ್ಸಿಡೆಂಟ್ ಆಗ್ತದೆ, ಇದು ಬಸ್ ಹತ್ತು ಬಿಡ್ಬಿಟ್ಟಿದಲ್ಲ. ಹೌದು ಹೌದು ಹೌದು. ಅಲ್ಲ ನಾವು ಎಷ್ಟೇ ಕರೆಕ್ಟಾಗಿ ಡ್ರೈವ್ ಮಾಡ್ತಾ ಇದ್ರು ಕೆಲವೊಂದ್ಸಲ ಬೇರೆಯವ್ರು ಮಾಡುವಂತ ಇದರಿಂದ ನೋಡಿ ಹೆಂಗ್ ಸಮಸ್ಯೆ ಆಗುತ್ತೆ ಅಂತ. ಹೌದು, ನಿಜ 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 ನಿಜ. ಹೌದು. ನಾವ್ ಎಷ್ಟೇ ಜಾಗೃತ ಆಗಿದ್ರು ಎದುರುಗಡೆ ಜಾಗೃತ ಇದ್ರೆ ನಾವು ಓದ್ವಿ. ನಿಜ ನಿಜ. ಹೌದು ಇದು ನಿಜ ಹೇಳ್ತೀವಿ. ಹೌದು. ಆ ಮಕ್ಕಳು ಅಲ್ಲಿಂದ ಹೋಗಿದಾರ, ಸ್ಕೂಲ್ ಮಕ್ಳು ಏನು ದಾಂಡೇಲಿ ಹೋಗ್ತಾ ಇದ್ರು, ಅವ್ರು ಅಲ್ಲಿಂದ ಮೂವ್ ಆದ್ರೆ ಇಲ್ಲ ಅವ್ರಿಗೆ ಏನ್ ತೊಂದರೆ, ಪಾಸ್ ಆದ್ರು. ಪಾಸ್ ಆಗಿದ್ದಾರೆ. ಓಕೆ ಓಕೆ ಓಕೆ. ಸದ್ಯಕ್ಕೆ ಯಾರಿದ್ದಾರೆ ಸ್ಪಾಟಲ್ಲಿ ಈಗ? ಮುತ್ತು ಇನ್ಚಾರ್ಜ್ ವಹಿಸ್ಕೊಂಡಿರೋದು ಯಾರು? ಡಿ ಸಿ ಎಲ್ಲ ಅಲ್ಲೇ ಇದ್ದಾರಾ ಹೇಗೆ ಅಂತ? SP ಇದಾರೆ, DC ಇದಾರೆ, ಹಾ ಹಾ, ಎಲ್ಲಾ ಪೊಲೀಸ್ ಆಫೀಸರ್ಸ್ ಇದಾರೆ. ಎಲ್ಲ ಬೆಳಗ್ಗೆ ಸುಮಾರು 40 ಕಿಲೋಮೀಟರ್ ಬ್ಲಾಕ್ ಆಗಿತ್ತು. 40. ಹೌದು ಹೌದು ಹೌದು. ತುಂಬಾ ಜನ ನಮಗೂ ಕಾಲ್ ಮಾಡ್ತಿದ್ರು ಇಲ್ಲಿಗೆ. ಟುವರ್ಡ್ಸ್ ಮುಂಬೈ. ಹೌದು ಹೌದು. ಈಗ ಸದ್ಯ ರೋಡ್ ಎಲ್ಲ ಕ್ಲಿಯರ್ ಆಗಿದೆ. ಹೌದು. ಅವ್ನ ವೆಹಿಕಲ್ಸ್ ಎಲ್ಲ ಸೈಡ್ಗೆ ಹಾಕಿದ್ವಿ. ಎಲ್ಲ ವೆಕೆಟ್ ಮಾಡಿಸಿದ್ರೆ ಅಲ್ಲಿಂದ ಕ್ಲಿಯರ್ ಮಾಡಿಸಿದ್ರೆ. ಹೌದು ಹೌದು, ಅದೆಲ್ಲ ಕ್ಲಿಯರ್ ಆಗಿದೆ. ಓಕೆ ಓಕೆ ಓಕೆ. ಧನ್ಯವಾದ ಸುಧಾಕರ್ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಸೊ ಇದು ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಸುಧಾಕರ್ ಅವರ ಮಾತು. ಚಿತ್ರದುರ್ಗ ಅಪಘಾತದಲ್ಲಿ ಮೃತಪಟ್ಟಿರೋರು 5 ಅಂತ ಈಗಷ್ಟೇ TV9 ಜೊತೆ ಮಾತನಾಡ್ತಾ ಚಿತ್ರದುರ್ಗ ಉಸ್ತುವಾರಿ ಡಿ ಸುಧಾಕರ್ ಹೇಳಿದರು. 4 ಬಸ್ ಪ್ರಯಾಣಿಕರು, ಓರ್ವ ಲಾರಿ ಡ್ರೈವರ್, ಇದು ಅಫಿಷಿಯಲ್ ಅಂತ ಅವರೇ ಕ್ಲಿಯರ್ ಮಾಡಿದ್ದಾರೆ. TV9ಗೆ ಸ್ಪಷ್ಟನೆ ನೀಡಿರುವಂಥ ಉಸ್ತುವಾರಿ ಸಚಿವರು ಜೊತೆಗೆ ಅವರು ನಂಬರ್ಸ್ ಕೂಡ ಕೊಟ್ಟರು. ಹಿರಿಯೂರಿನಲ್ಲಿ ಒಂದು 12 ಮಂದಿ ಅಡ್ಮಿಟ್ ಆಗಿದ್ರು, ಅದರಲ್ಲಿ ಒಬ್ಬ ಚಿಕ್ಕ ಬಾಲಕಿ ಅಂತ. ಹಾಗೆ ಶಿರಾದಲ್ಲಿ 18ರಿಂದ 20 ಜನ ಇದ್ರು, ಎಲ್ಲರೂ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. ಹಾಗೆ ಒಬ್ಬರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಲಾಗಿದೆ. ಸೊ ಇದು ಅವ್ರು ಕೊಟ್ಟಂಥ ಡೀಟೇಲ್. ಹಿರಿಯೂರಿನಲ್ಲಿ ಒಂದು 12 ಜನ ಅಡ್ಮಿಟ್ ಆಗಿದ್ರು, ಅದರಲ್ಲಿ ಒಂದಷ್ಟು ಜನ ಸ್ವಲ್ಪ ಬರ್ನ್ಟ್ ಇಂಜುರೀಸ್ ಇದೆ, ಅಂದರೆ ಸುಟ್ಟಿರುವಂಥ ಗಾಯಗಳು ಹೆಚ್ಚಿರೋದ್ರಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಒಬ್ಬರು ವಿಕ್ಟೋರಿಯಾ ಹೋಗಬೇಕಾದಂಥ ಸ್ಥಿತಿಲಿದ್ದರು, ಸ್ವಲ್ಪ ಕ್ರಿಟಿಕಲ್ ಇದ್ದರು. ಸೊ ಹಾಗಾಗಿ ವಿಕ್ಟೋರಿಯಾಗೆ ಅವ್ರನ್ನ ಕಳಿಸಲಾಗಿದೆ, ಯಾಕಂದರೆ ಹೆಚ್ಚಿನ ಫೆಸಿಲಿಟಿ ಇರೋದರಿಂದ ವಿಕ್ಟೋರಿಯಾದಲ್ಲಿ.